ಡ್ರೈವರ್ ಕಾಲೋನಿಗೆ ಕಂಟಕವಾದ ಕೆರೆ, ಹುಳು ಹುಪ್ಪಟ್ಟೆಯಲ್ಲಿಯೇ ಜೀವನ. ಸಿರುಗುಪ್ಪ ನಗರದ ಡ್ರೈವರ್ ಕಾಲೋನಿ ಮೇಲ್ಭಾಗದಲ್ಲಿರುವ ಪ್ರಭಾವಿ ರೈತರೊಬ್ಬರ ಜಮೀನಿನಲ್ಲಿರುವ ಕೆರೆಯೊಂದು ಇಲ್ಲಿನ ನಿವಾಸಿಗಳಿಗೆ ಕಂಟಕವಾಗಿದ್ದು, ಅದರ ನೀರಿನಲ್ಲಿ ಬರುವ ಹುಳು ಹುಪ್ಪಟೆಯಲ್ಲಿಯೇ ಜೀವನ ನಡೆಸುವ ಭೀತಿ ಎದುರಾಗಿದೆ. ಕಳೆದೆರಡು ದಶಕಗಳಿಂದಲೂ ಮಳೆಗಾಲದಲ್ಲಿ ತುಂಬುವ ಕೆರೆ ಹೆಚ್ಚಿನ ನೀರು ಇಲ್ಲಿನ ನಿವಾಸಿಗಳ ಮನೆಗಳಿಗೆ, ಸಣ್ಣ ಪುಟ್ಟ ಗುಡಿಸಲುಗಳಿಗೆ ನುಗ್ಗಿ ಜೀವಕ್ಕೆ ತೊಂದರೆಯಾಗಿ ಪರದಾಡುವ ಸ್ಥಿತಿ ಬಂದೊದಗಿದೆ. ಕಳೆದ 20 ವರ್ಷಗಳಿಂದ ನಾವಿಲ್ಲಿ ವಾಸ ಮಾಡುತ್ತಿದ್ದೇವೆ. ಕೆರೆಗೆ ಅಕ್ರಮವಾಗಿ ಕಾಲುವೆ ನೀರಿನಿಂದ ಕೆರೆ ತುಂಬಿ ಹೆಚ್ಚಿದಾಗ ಬರುವ ನೀರೆಲ್ಲ ನಮ್ಮ ವಾಸಸ್ಥಳಕ್ಕೆ ಹರಿದು ಬರುತ್ತದೆ. ಪ್ರತಿ ಮಳೆಗಾಲದಲ್ಲಿಯೂ ಇದೇ ಪರಿಸ್ಥಿತಿ ಉಂಟಾಗಿ ನಡೆದಾಡಲು ತೊಂದರೆಯಾಗುತ್ತದೆ. ಏನು ಮಾಡೋದು ಸ್ವಾಮಿ? ದೊಡ್ಡವರ ಮುಂದೆ ನಮ್ಮಂತ ಸಣ್ಣವರ ಗೋಳು ಕೇಳುವವರು ಯಾರು? ಏನ್ ಹೇಳ್ತೀವಿ? ನೀರ್ ಬಂದ್ರೆ ಕೇಳೋರಿಲ್ಲ, ಮಾಡೋರಿಲ್ಲ. ಇಲ್ಲಿ ಹುಡುಗರು ಉಪ್ಪಡಿ ತಗೊಂಡು ಇರ್ಬೇಕು. ನಾವು ನೀರ್ನಾಗ ನಮ್ಮ ಔಷಧಿ ನಾವು ಬೀಳ್ಬೇಕು. ಯಾರು ಬಂದು ಕೇಳ್ತಿದಾರೆ? ಸಣ್ಣ ಕೂಸುಗಳು ತಗೊಂಡು ನಾವು ಇರ್ತೀವಿ. ಏನಿಲ್ಲ, ನಾವು ಇಲ್ಲಪ್ಪ, ನಮ್ಗೆ ಐತ್ ನೋಡಿ. ನೀರಿನಲ್ಲಿ ವಿಷ ಜಂತುಗಳು, ಹುಳು ಹುಪ್ಪಟೆಗಳು ಬರುತ್ತವೆ. ಸಣ್ಣ ಸಣ್ಣ ಮಕ್ಕಳನ್ನ ಕಟ್ಟಿಕೊಂಡು ಹುಳು ಹುಪ್ಪಟ್ಟೆಗಳಲ್ಲಿಯೇ ಜೀವನ ನಡೆಸಬೇಕಾಗಿದೆ ಎಂದು ಸ್ಥಳೀಯರಾದ ಗೌಸಿಯಾಬಿ, ಅಯ್ಯಪ್ಪ, ಬಸವರಾಜ್ ಅಳಲು ತೋಡಿಕೊಂಡ್ರು. ಕೆರೆಗೆ ಅಕ್ರಮವಾಗಿ ಬಾಗೇವಾಡಿ ಕಾಲುವೆಯ ನೀರು ಹರಿದು ಬರುತ್ತಿದ್ರೂ ನೀರಾವರಿ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಪ್ರಭಾವಿ ವ್ಯಕ್ತಿಗಳ ಕೈಗೊಂಬೆ ಆಗಿರಬಹುದೆಂಬ ಶಂಕೆ ಇಲ್ಲಿನ ಜನರಲ್ಲಿ ಮೂಡಿದೆ. ಇಂಥಲ್ಲಿ ಹಳ್ಳದಾಗ ಕೊಳ್ಳದಾಗ ನಾವು ಇರ್ಬೇಕು. ಕೇಳೋರಿಲ್ಲ, ಮಾಡೋರಿಲ್ಲ. ನೋಡ, ಇಲ್ಲಿ ಎಲ್ಲಿಂದ ಬರ್ತಾವ ನೀರು? ಮುಲ್ಲಾಬಾಬನ್ ಕೆರೆ ಹೊಡೆದೋಗೈತಿ ಅಂತ ಅಲ್ಲಿದ್ದ ಬರ್ತಾವ. ನಿನ್ನೆಲ್ಲಿದ್ದ ಹೆಂಗ ಅರ್ದಿದ್ ನೀರು ಹಂಗೆ ಅರ್ತಿದ. ಮಣ್ಕಾಳು ಮಟ್ಟ ನೀರ್ನಾಗ ಹಂಗೆ ಹುಡುಗರು ತಗೊಂಡು ಹಂಗೆ ಇದೀವಿ ನಾವು. ಹುಳ ಉಪ್ಪಡಿಗೇನು ಯಾರು ಬಂದ್ರೆ ಕೇಳೋರಿಲ್ಲ. ಬಂಗಲೆಯಲ್ಲಿ ವಾಸ ಮಾಡುವ ಅಧಿಕಾರಿಗಳು, ಇಲ್ಲಿನ ಇಲಾಖೆಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಂತಿದೆ. ಒಂದು ವೇಳೆ ಕೆರೆಯ ದಳ ಕುಸಿದಲ್ಲಿ ಇಲ್ಲಿನ ಹಲವಾರು ಕುಟುಂಬಗಳು ನೀರಿನಲ್ಲಿ ಕೊಚ್ಚಿ ಹೋಗುವ ಭೀತಿಯಲ್ಲಿದ್ದು, ಇಲಾಖೆಗಳ ಮೊರೆ ಹೋದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂಬ ಅಸಹಾಯಕತೆ ಕಂಡುಬಂದಿತ್ತು. ಜಮೀನಿನ ಕೆರೆಯ ನೀರು ಹರಿದು 16ನೇ ವಾರ್ಡ್ 30ನೇ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ಹರಿದು ಹಲವಾರು ಮನೆಗಳಿಗೆ ನುಗ್ಗಿ ಡಾಂಬರು ರಸ್ತೆಗಳು ಸೀಳಿಕೊಂಡು ಕೊನೆಗೆ ಚರಂಡಿಯ ಪಾಲಾಗುತ್ತಿದೆ. ಡ್ರೈವರ್ ಕಾಲನಿ ಸರ್, ಇದ್ರ ಮಳೆ ಬಂದರೆ ಈ ಥರ ಹಿಂಗೆ ಆಗ್ತದೆ ಸರ್. ಇದು ನಡೆಯೋಕ್ಕೆ ದಾರಿ ಇಲ್ಲ ಸರ್. ಸ್ಕೂಲ್ ಊಟಗೆ ತೊಂದರೆ ಸರ್. ಅಂಗನವಾಡಿ ಸ್ಕೂಲ್ ಊಟಕ್ಕೆ ನೀರು ಎಲ್ಲಿಂದ ಬರ್ತವೆ ನಿಮಗೆ? ನೀರು ಅಲ್ಲಿ ಮೇಲೆ ಕಾಲುವಲಸೆ ಆಗ್ತದೆ ಸರ್. ಇದು ಪ್ರತಿ ಸಲ ಹಿಂಗೆನಾ? ಈ ಸಲ ಹೆಂಗೆ ಸರ್. ಇದು ಡ್ರೈನೇಜ್ ಮಾಡಂದ್ರೆ ಯಾರು ಕಿವಿಗೆ ಸರ್, ರೋಡ್ ಮಾಡಿದ್ರೆ ಕಿವಿಗೆ ಹಾಕಿ ಹೊಟ್ಟೆ ಸರ್. ಆಗ ಮಳೆ ಬಂದ್ರೆ ಕೂಡ ತೊಂದರೆ ಸರ್. ಇಲ್ಲಿ 2-3 ಊಟ ಬಿದ್ದ ಸರ್. ಇಲ್ಲಿ ಇವ್ರು ಹೇಳಿದ್ರೆ ಕಿವಾಗಿಲ್ಲ ಸರ್. ಇಲ್ಲಿ ನೀರು ಅಷ್ಟೇ ದಬಾಸಿ ಬರ್ತಾವ. ನೀರು ಈ ಮಾರ್ಗ ಎಲ್ಲಿ ಹೋಗ್ತಾವ ನೀರು? ಈಗ ರೋಡಿಗೆ ಹೋಗ್ಬಿಡ್ತಾರೆ. ಲಾಸ್ಟ್ ಆಯ್ತದೆ, ಹಾಳ ಐತಲ್ಲ ಸರ್. ಹಳ್ಳಿಗೆ ಹೋಗ್ತಾವ ಲಾಸ್ಟ್. ಇನ್ನು ಮುಂದೆ ಆದರೂ ಸಂಬಂಧಿಸಿದ ನೀರಾವರಿ ಇಲಾಖೆ, ನಗರಸಭೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಕಾಲುವೆ ಮೂಲಕ ಹರಿದು ಬರುವ ಕೆರೆಯ ಹೆಚ್ಚುವರಿ ನೀರು ತಡೆಯಬೇಕೆಂದು ಇಲ್ಲಿನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.